Hello guys, welcome back to my channel. Vlogs ಕಂಡವತ್ತಿನ ಈ ವಿಡಿಯೋದಲ್ಲಿ get ready with me ವಿಡಿಯೋ ಮಾಡ್ತೀನಿ. So let's get start this video. ಫಸ್ಟ್ ನಾನು ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ ಲಿಂಕ್ ಮರೀದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. and ಈ ಔಟ್ಫಿಟ್ ದು ಲಿಂಕ್ ಕೊಟ್ಟಿರ್ತೀನಿ. ಆಫ್ ಕೋರ್ಸ್ ನೀವು ಕೇಳ್ತೀರಾ. ಸೊ ಯಾಕೋ ಗೊತ್ತಿಲ್ಲ, ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಬೇಕು ಅನಿಸ್ತು, ಅದಕ್ಕಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನಾಳೆ ನನ್ನ ಬರ್ಡೇ. ಸೊ ನೆಕ್ಸ್ಟು ಪ್ರೈಮರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನೈಕಾದು ಪ್ರೆಪ್ ಅಪ್ ಅಂತ ಹೇಳಿ, ಪ್ರೆಪ್ ಮೀ ಅಪ್ ಅಂತ. ಸೊ ನನಗೇನಾದರೂ ಫಂಕ್ಷನ್ ಇದ್ದಾಗ ನೋಡಿ ಗೈಸ್, ಎಷ್ಟು ಬ್ರೇಕ್ಔಟ್ಸ್, ಪಿಂಪಲ್ಸ್, ಏನೇನು ಬೇಕೋ ಆಗಿದೆ. ಇಷ್ಟು ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಇದು ಬಂದು ನಾನು ಮಿಂತ್ರಾದಲ್ಲಿ ತೊಗೊಂಡಿದ್ದು. ನಮ್ಮ ಮಮ್ಮಿಗೆ ನನ್ನ ಬರ್ಡೇ ಔಟ್ಫಿಟ್ ಇಷ್ಟ ಆಗಿಲ್ಲ. ಇಟ್ಸ್ ಓಕೆ, ಇವಾಗ ನಾನು ಆರ್ಡರ್ ಮಾಡಿದ್ರು ಬರೋದಿಲ್ಲ ಅದು, ಅದಕ್ಕೆ ನಾನೇನು ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಆಗೋದೆ. ಇದನ್ನೇ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಬರ್ಡೇ ದಿನ, ಬಟ್ ಇಟ್ಸ್ ಬ್ಲ್ಯಾಕ್, ನಂಗೆ ಇಷ್ಟ ಆಗಲ್ಲ. ನಮ್ಮ ಮಮ್ಮಿಗೆ ಬ್ಲ್ಯಾಕ್ ಹಾಕ್ಕೊಳ್ಳೋದು ಇಷ್ಟ ಆಗಲ್ಲ, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಗೈಸ್ ಅಷ್ಟೇ, ನನಗೂ ಇಷ್ಟ ಆಗಲ್ಲ ಬ್ಲ್ಯಾಕ್. ನನಗೇನು ಇಷ್ಟ ಆಗಲ್ಲ, ಎಲ್ಲರಿಗೂ ಬ್ಲ್ಯಾಕ್ ಇಷ್ಟ ಆಗುತ್ತೆ, ಬಟ್ ವೆರಿ ರೇರ್ ನನಗಿಷ್ಟ ಆಗೋದು. ಓಕೆ ಹಾಕ್ಕೊಳ್ತೀನಿ, ಅದು ಏನಕ್ಕೆ ಹಾಕ್ಕೋಬೇಕು ಅಷ್ಟಕ್ಕೆ ಹಾಕ್ಕೊಳ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ಯಾವಾಗಲೂ ನಾನು ಬ್ಲ್ಯಾಕ್ನೇನು ಅಷ್ಟು ಲೈಕ್ ಮಾಡಲ್ಲ. ನನಗೆ ರೆಡ್ ಇಷ್ಟ ಆಗುತ್ತೆ, ಆ ಥರ ಯಾವ ಕಲರ್ ಇಷ್ಟ ಆಗಲ್ಲ ನೋಡಿ, ಅದು ನನಗಿಷ್ಟ ಆಗುತ್ತೆ. ನನಗೆ ಯೆಲ್ಲೋ ಇಷ್ಟ, ಮತ್ತು ವೈಟ್ ಇಷ್ಟ, ಆ ಥರ. ಪಿಂಕ್ ಓಕೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ನನಗೂ ಇಷ್ಟ ಅದು. ಅದೇ ನಂಗೆ ಬ್ಲ್ಯಾಕ್ ಅಷ್ಟೊಂದು ಇಷ್ಟ ಆಗಲ್ಲ. ಐ ಲೈಕ್ ವೈಟ್, ಆ ಥರ. ಬ್ಲ್ಯಾಕ್ ಲವರ್ಸ್ ತುಂಬ ಜನ ಇದ್ದಾರೆ, ಬಟ್ ಐ ಆಮ್ ನಾಟ್. ಸೊ ನಂಗೆ ಹೆಂಗೆ ಅಂತಂದರೆ ಸಿಂಪಲಾಗಿ ರೆಡಿ ಆಗೋದು ಯಾವಾಗಲೂ ನಾನು, ಬಟ್ ಸ್ಕಿನ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಏನಷ್ಟು ಮೇಕಪ್ ಬೇಕಾಗಿರಲ್ಲ. ಜಾಸ್ತಿ ಬ್ಲಷ್ ಹಾಕ್ಕೊಳ್ತೀನಿ ಅಷ್ಟೇ. ಸೊ ಸ್ಕಿನ್ನ ಮೇಂಟೈನ್ ಮಾಡ್ಕೊಳ್ಳಿ, ಇಟ್ಸ್ ಮಚ್ ಇಂಪಾರ್ಟೆಂಟ್. ನಮ್ಮ ಮಮ್ಮಿಗಿನ್ನ ಕಾಫ್ ಹೋಗಲೇ ಇಲ್ಲ ಗೈಸ್, ನನಗೂ ಹಂಗೆ ಇತ್ತು, ಪರವಾಗಿಲ್ಲ ಇವತ್ತು. ನೆನ್ನೆ ಜಾಸ್ತಿ ಇತ್ತು. ನಾನು ಬ್ರಷಸ್ ಬಂದ್ಬಿಟ್ಟು ಪ್ಯಾಕಿಂದ ತೊಗೊಂಡಿರೋದು. ಇನ್ನೂ ಒಂದು ಇದೆ, ಇದು ಯಾವುದೋ ನಾರ್ಮಲ್ ಆ್ಯಪಲ್ಲಿ ತೊಗೊಂಡಿರೋದು. ಇದು ನಮ್ಮ ಅಕ್ಕದು ಆ್ಯಕ್ಚುಲಿ ಅದು. ಸೊ ಇವೆರಡೂ ಮಿಕ್ಸ್ ಮಾಡಿ ನಾನು ಬ್ಲಷ್ನ ಅಪ್ಲೈ ಮಾಡ್ತೀನಿ. ಬ್ಲಷ್ ಸ್ವಲ್ಪ ಜಾಸ್ತಿ ಬೇಕು, ಯಾಕಂದರೆ ನನಗೆ ಇಷ್ಟ ಬ್ಲಷ್. ಇಷ್ಟ ಇದ್ದರೆ ಹಾಕ್ಕೊಳ್ಳಿ.
ನೋಸ್ಗೂ ಹಾಕ್ಕೊಳ್ತೀನಿ. ಕೋಲ್ಡ್ ಗರ್ಲ್, ಕ್ಯೂಟ್ ಗರ್ಲ್ ಲುಕ್. ಕೋಲ್ಡ್ ಗರ್ಲ್ ಇಲ್ಲ, ಕೋಲ್ಡ್ ಮೂಗಲ್ಲಿ ಬಂದಿದೆ ಅಷ್ಟೇ. ಇಲ್ಲೆಲ್ಲೂ ನಾನು ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾ ಇಲ್ಲ, ಇಲ್ಲೇ ಫೋಟೋಸ್ ಇಟ್ಕೊತೀನಿ ಅಷ್ಟೇ, ಸುಮ್ಮನೆ ರೆಡಿ ಆಗಿಬಿಟ್ಟು. ಟೈಮ್ ಬರುತ್ತೆ, ನಮಗೂ ಟೈಮ್ ಬರುತ್ತೆ, ಆಗೋಗೋಣ. ಓಕೆನಾ? ಸೊ ಮಿರರು ಯಾವುದ್ರಲ್ಲಿ ಇದರಲ್ಲಿದೆ. ಯಾ ಸಾಕು ಅನಿಸುತ್ತೆ. ಇಲ್ಲಿ ರಿಯಲಾಗಿ ನೋಡೋಕೆ ಸ್ವಲ್ಪ ಜಾಸ್ತಿನೇ ಕಾಣಿಸ್ತಾ ಇದೆ. ಸೊ ಇದೆಷ್ಟು ಅಸಹ್ಯವಾಗಿ ಕಾಣಿಸ್ತಾ ಇದೆ ನೋಡಿ. ಇದಾದರೂ ಪರವಾಗಿಲ್ಲ, ಇದು ಏನು ಮಾಡೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ. ಹ್ಯಾಂಡ್ ಸ್ವಲ್ಪ ಹೈಲೈಟ್, ಜಾಸ್ತಿ ಹೈಲೈಟ್ರ್ ಬೇಡ. ಇದು ನೈಕದೆ, ಇದನ್ನು ಫಿಂಗರ್ಸಲ್ಲಿ ಅಪ್ಲೈ ಮಾಡಿಬಿಡ್ತೀನಿ. ಇಲ್ಲಿ ಬೇಡ, ಬೇಕಾ ಸ್ವಲ್ಪ. ಓಕೆ, ಅಯ್ಯೋ ಈ ಪಿಂಪಲೇ ಹೈಲೈಟ್ ಆಗಿಬಿಡ್ತು. ಓಕೆ, ಇವಾಗ ನೆಕ್ಸ್ಟ್ ಅಷ್ಟು ಐಬ್ರೋಸ್ ಫಿಲ್ ಮಾಡ್ಕೊಳ್ಬಿಡ್ತೀನಿ. ಸೊ ಐಬ್ರೋ ಮಾಡ್ಕೊಂಡು ಬರೋಣ ಅಂದ್ಕೊಂಡೆ, ಬಟ್ ಏನು ಗ್ರೋತ್ ಆಗಿಲ್ಲ, ಅದಕ್ಕೆ ಮಾಡ್ಸೋಕ್ಕೆ ಹೋಗಲ್ಲ. ಸೊ ಬೆಲ್ಟ್ ಮೇಲೆ ಹೋಗಿ ಮಾಡಿಸ್ಕೊಳ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ಆಂಟಿ, ಬಸ್ ಸ್ಟಾಪಲ್ಲಿ ಇದ್ದಾರೆ. ಇಲ್ಲಿ ಮಾತ್ರ ಅದು ಫಸ್ಟು ಬೇರೆಯವ್ರ ಹತ್ರ ಮಾಡಿಸ್ತಾಯಿದ್ದೆ, ಓಕೆನಾ? ಅವರು ನನ್ನ ಐಬ್ರೋಸ್ನ ವಿಚಿತ್ರವಾಗಿ ಮಾಡಿಬಿಟ್ಟಿದ್ರು. ಸೊ ಈ ಆಂಟಿ ಪಾಪ ಎಷ್ಟು ಕ್ಲಿಯರಾಗಿ ಮಾಡಿಕೊಟ್ಟಿದ್ದಾರೆ. ಒಂದು 3 ಟೈಮ್ಸಿಂದ ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ. ಅವ್ರಿಗೆ ಗೊತ್ತಾಗುತ್ತಲ್ಲ ನನ್ನ ಐಬ್ರೋಸ್. ಆಮೇಲೆ ನೋಡಿದಾದ್ಮೇಲೆ ಏನು ಮಾಡಬೇಕು ಏನೋ ಅಂತ ಆ ಆಂಟಿ ಹೇಳಿದ್ದಾರೆ, ಇನ್ನೊಂದು 2 ಸರಿ ಮಾಡಿದ್ರೆ ನಿಂದು ಪರ್ಫೆಕ್ಟಾಗಿ ಆಗುತ್ತೆ ಅಂತ ಹೇಳಿ. ಅವರು ಇಲ್ಲೇ ತೆಗೆದುಬಿಡ್ತಾಯಿದ್ರು ನನ್ನ ಐಬ್ರೋಸ್ ಎಲ್ಲ. ಎಲ್ಲಿ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಈ ಸೈಡ್ ಮಾಡೋವಾಗ ಇದನ್ನು ತೆಗೆದಿಟ್ಟಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಇರಿಟೇಟ್ ಆಗ್ಬಿಡ್ತಾಯಿತ್ತು ನನಗೆ. ನಂಗೆ ಗೊತ್ತಾಗ್ತಾಯಿತ್ತು ಅವ್ರು ತೆಗಿತಾ ಇದ್ದಾರೆ ಅಂತ, ಬಟ್ ಸ್ಟಿಲ್ ಹೋಗಿ ಅವ್ರ ಹತ್ರನೇ ಮಾಡಿಸ್ಕೊತಾ ಇದ್ದೆ. ನಾನೆಂಥ ಪೆಕ್ರಿ ಇರಬೇಕು. ಏನೋ ಡಾರ್ಕ್ ಆಗಿತ್ತು ಅನಿಸ್ತಾ ಇತ್ತು. ಸ್ವಲ್ಪ ಹಿಂಗೆ ಮಾಡಿದಾರಲ್ಲ ಐಬ್ರೋಸು, ಚೆನ್ನಾಗಿದೆ. ಈ ಗೋಲ್ಡನ್ ಶಿಮ್ಮರ್ನ ಹಾಕ್ಕೊತೀನಿ ಲೈಟಾಗಿ. ಇನ್ನೇನು ಐ ಮೇಕಪ್ ಏನು ಮಾಡಲ್ಲ, ಸಿಂಪಲಾಗಿರಲಿ, ಅದು ಹಂಗೆ ಚೆನ್ನಾಗಿರುತ್ತೆ. ಓವರಾಗೆಲ್ಲ ಆದರೆ ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಇದಕ್ಕೆ ಪಿಂಕ್ ಹಾಕಿದ್ರೆ ಚೆನ್ನಾಗಿರುತ್ತಾ? ರೆಡ್ಗೆ ಪಿಂಕ್ ಐ ಶ್ಯಾಡೋ, ಲೆಟ್ಸ್ ಸಿ. ಇದು ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಬರೀ ಸ್ಯಾಟಿನ್ ಹಾಕ್ತಾಯಿದ್ದೀನಿ ನಾನು, ಯಾವುದೇ ಕಲರ್ಸಲ್ಲಿ ಹಾಕಿ ಏನೂ ಹಾಕ್ತಾಯಿಲ್ಲ. ಆ್ಯಕ್ಚುಲಿ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಓಕೆ ಓಕೆ, ನೆಕ್ಸ್ಟ್ ಏನು ಹಾಕ್ಕೊಬೇಕು? ಲಿಪ್ಸ್ಟಿಕ್ ಹಾಕ್ಬೇಕು. ನಂಗೆ ನಾನು ಮಾಡ್ಕೊಳ್ಳೋಕ್ಕೆ ಬರಲ್ಲ, ಬೇಗ ಬೇಗ. ರೆಡ್ ಲಿಪ್ಸ್ಟಿಕ್ ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ರೆಡ್ ಚೆರಿ ಇದೆಯಲ್ಲ, ಅದಕ್ಕೋಸ್ಕರ. ಇಲ್ಲ ಇದನ್ನೇ ಫಿಲ್ ಮಾಡಿಬಿಟ್ಟು ಲಿಪ್ ಗ್ಲಾಸ್ ಹಾಕ್ಲಾ? ಏನು ಮಾಡಲಿ?
ಈ ಥರ ಮಾಡ್ಕೊಂಡು ಈ ಥರ ಲಿಪ್ ಚೆನ್ನಾಗಿರುತ್ತಾ ಅನ್ಸಿ. ಇವಾಗ ಲಿಪ್ಸ್ಟಿಕ್ ಚೆನ್ನಾಗಿ ಇವಾಗೇನೋ ಹಿಂಗಾಗ್ಬಿಡ್ತಲ್ಲ ನಾನು ಬರೀ ಹಿಂಗೆ ಏನೋ ಇವಾಗ ಒಂಥರ ಕಾಣಿಸ್ತಿದೆ, ಕೆಂಚಿ ಥರ. ಓಕೆ, ಅಲ್ಲಿ ಕ್ಯೂಟ್ ಅನ್ಸುತ್ತೆ. ಜಾಸ್ತಿ ಇರೋಸ್ಗೆ ಅಷ್ಟೊಂದು ಬ್ರೈಡಲ್ ಮೇಕಪ್ ಬೇಕಾಗಿಲ್ಲ. ವೆರಿ ಕ್ಯೂಟ್ ಸಟಲಾಗಿ ರೆಡಿ ಆದರೆ ಸಾಕು. ಸಮ್ ಮಸ್ಕಾರ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಉಜ್ಜೋದು ನೋಡ್ತಾ ಇದ್ದೀನಿ, ಇಲ್ಲಿ ಬೆಡ್ಶೀಟ್ ಉಜ್ಜೋದು ಅಷ್ಟೇ ಗಾಯ್ಸ್. ನಮ್ಮ ಮಮ್ಮಿ ಕೇಳಿದ್ರೆ ಚೆಲ್ಲೋಯ್ತು ಅನ್ನೋದು. ಓಕೆ, ವಾವ್. ಸೊ ಬಿಂದಿ ಇಟ್ಕೊಳ್ಳ ಬೇಡ, ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಟ್ಕೊಂಡೆ ಒಂಥರ ಬೇರೆ ಥರ ಇದೀನಲ್ವ, ಇಟ್ಕೊಂಡ್ಬಿಡೋಣ. Some setting spray and some lip gloss is must ensure. So final ಆಗಿ ಈಗ ಮೇಕಪ್ ಎಲ್ಲ ಆದಮೇಲೆ ಸ್ವಲ್ಪ ಮಾತಾಡೋದು ಚೇಂಜ್ ಆಗಬೇಕು. ಓಕೆನಾ? ನನಗೆ ಪೀಟಿ ದೀಪ್ತಿ ನನ್ನ ಹೆಸರೇ ಗೊತ್ತಿಲ್ಲ ಒಬ್ಬೊಬ್ಬರಿಗೆ. ಅವ್ರು ಯಾರೋ ಕಮೆಂಟ್ ಮಾಡಿದ್ರೆ ನಿಮ್ಮ ಹೆಸರೇನು ಅಂತ, ಈ ದಿ ವ್ಲಾಗ್ಸ್ ಅಂತ ಇಟ್ಕೊಂಡು. ಇಟ್ಸ್ ಓಕೆ, ಯು ಕ್ಯಾನ್ ಕಾಲ್ ಮಿ ದೀಪ್ತಿ, ಯು ಕ್ಯಾನ್ ಕಾಲ್ ಮಿ ಧೀ, ಏನು ಬೇಕಾದ್ರೂ ಕರೀರಿ. ಹಂಗಂತ ಡುಮ್ಮಿ ಅದೆಲ್ಲ ಕರಿಬೇಡ್ರಿ. ಐ ಡೋಂಟ್ ಲೈಕ್ ಇಟ್. ಅಷ್ಟೇ ಗಾಯ್ಸ್. ಈಗ ಆಕ್ಸೆಸರೈಸ್ ಮಾಡ್ಕೊಳ್ಳೋಣ ಬನ್ನಿ. ಹೊಸ ತಗೊಂಡಿದ್ದೀನಿ. ಇನ್ನು ಸ್ವಲ್ಪ ದೊಡ್ಡದು ಕೊಡ್ಬೋದಾಗಿತ್ತು ಗೈಸ್. ಅವರು ತುಂಬ ಚಿಕ್ಕದು ಕೊಟ್ಬಿಟ್ಟವ್ರೆ. ಅಂದರೆ ಹೆಂಗಂತಂದರೆ ಗೊತ್ತಾ, ಹಿಂಗೆ ಕತ್ತಿಗೆ ಸ್ವಲ್ಪ ಟ್ರಿಕ್ ಇದೆ. ಕನ್ನಡಿ ನೋಡ್ಕೊಂಡು ಹಾಕೋಬೇಕು. ಈ ಥರ ಇದೆ ಇದು, ಬಟ್ ಚೆನ್ನಾಗಿದೆ. ಒಂಥರ ಪ್ರಿಟಿ ಕ್ಯೂಟಾಗಿ ಕಾಣಿಸುತ್ತೆ. ನಾನು ಬಿಂದಿ ಇಟ್ಕೊಂಡು ಇದಕ್ಕೆ ಒಂದು ಪರ್ಲ್ ವಾಲೆ ಇದೆ, ಅದನ್ನೇ ಹಾಕ್ಕೊಂಡು ಬರ್ತೀನಿ. ಓಕೆನಾ? ಹೇ ಗಾಯ್ಸ್, ಹೆಂಗಿದ್ದೀನಿ? ಚೆನ್ನಾಗಿದ್ದೀನ? ಒಂಥರ ಇದ್ದೀನಿ, ಬಟ್ ಬೊಟ್ಟು ಇಟ್ಕೊಂಡ್ಬಂದ್ಬಿಡ್ತೀನಿ ಬೇಗ. ಓಕೆನಾ? ಓಕೆ, ಅಷ್ಟೇ ಗಾಯ್ಸ್. ಈ ಒಂದು ಲುಕ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.